ಹೆಲೋ ಎವ್ರಿವನ್, ನಾನಿವತ್ತು ಶಿವಮೊಗ್ಗದ ಐತಿಹಾಸಿಕ ಹಾಗೂ ಆಧ್ಯಾತ್ಮಿಕ ಸ್ಥಳವಾದಂತಹ ಕೂಡ್ಲಿಯ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿಸ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಈ ವಿಡಿಯೋ ನೋಡ್ಕೊಂಡು ಬನ್ನಿ. ಕುವೆಂಪುರವರು ಈ ಮಲೆನಾಡು ಬಗ್ಗೆ ಎಷ್ಟು ಚೆನ್ನಾಗಿ ಅವ್ರ ಪದಗಳಲ್ಲಿ ವರ್ಣನೆ ಮಾಡಿದ್ದಾರೆ ಅಂದರೆ, ಮಲೆನಾಡಮ್ಮನ ಮಡಿಲಿನಲ್ಲಿ ಕಾರ್ಮುಗಿಲ ಒಡಲಿನಲ್ಲಿ ಮನೆ ಮಾಡಿರುವೆನು ಸಿಡಿಲಿನಲ್ಲಿ ಮಿಂಚಿನ ಕಡಲಿನಲ್ಲಿ ಬನಗಳ ಬೀಡು ಚೆಲ್ವಿನ ನಾಡು ಮೋಹನ ಭೀಷಣ ಈ ಮಲೆನಾಡು. ಎಷ್ಟು ಅದ್ಭುತವಾಗಿ ತಮ್ಮ ಸಾಲುಗಳಲ್ಲಿ ವರ್ಣಿಸಿದ್ದಾರೆ ಅಲ್ವಾ ಈ ಮಲೆನಾಡು. ಅಷ್ಟು ಹಚ್ಚ ಹಸಿರಿನಿಂದ ತುಂಬಿರುತ್ತದೆ ಈ ಮಲೆನಾಡು. ಇವತ್ತು ನಾನು ಹೋಗ್ತಾ ಇರೋದು ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಪ್ರಸಿದ್ಧ ಐತಿಹಾಸಿಕ ಹಾಗೂ ಧಾರ್ಮಿಕ ಸ್ಥಳವಾದಂತಹ ಕೂಡ್ಲಿ ಎಂಬ ಗ್ರಾಮಕ್ಕೆ. ಈ ಗ್ರಾಮ ಶಿವಮೊಗ್ಗ ಸಿಟಿಯಿಂದ 16 ಕಿಲೋಮೀಟರ್ ದೂರದಲ್ಲಿದೆ. ಆ್ಯಂಡ್ ಈ ಪ್ರದೇಶದ ಒಂದು ವಿಶೇಷತೆ ಏನು ಅಂತ ಹೇಳಿದರೆ, ತುಂಗಾ ನದಿ ಮತ್ತು ಭದ್ರಾ ನದಿ ಇದು ಎರಡೂ ಒಂದಾಗಿ ತುಂಗಭದ್ರಾ ನದಿಯಾಗಿ ಒಟ್ಟಾಗುವ ಒಂದು ಏಕೈಕ ಪವಿತ್ರ ಸ್ಥಳ ಈ ಕೂಡ್ಲಿ. ಅದಕ್ಕೋಸ್ಕರ ಇದನ್ನು ನಾವು ಕೂಡ್ಲಿ ಅಂತ ಕರಿತೀವಿ. ಅಂದರೆ ತುಂಗಾ ಮತ್ತು ಭದ್ರಾ ನದಿಗಳ ಸಂಗಮ ಸ್ಥಳ ಈ ಕೂಡ್ಲಿ ಪ್ರದೇಶ. ಈ ಕ್ಷೇತ್ರ ಒಂದು ಪವಿತ್ರ ಸ್ಥಳ ಆಗಿದ್ದು ಇದನ್ನು ದಕ್ಷಿಣದ ವಾರಣಾಸಿ ಅಂತಲೂ ಕೂಡ ಕರೀತಾರೆ. ಹಾಗೆಯೇ ಈ ಕೂಡ್ಲಿ ಅನ್ನೋದು ತುಂಗಾ ಮತ್ತು ಭದ್ರಾ ನದಿಗಳ ಸಂಗಮ ಅಲ್ಲದೇನೆ ನೂರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನಗಳನ್ನು ನಾವು ಇಲ್ಲಿ ನೋಡಬಹುದು. ಇಲ್ಲಿ ನಾವು ಹೊಯ್ಸಳರ ಕಾಲದಲ್ಲಿ ನಿರ್ಮಿತ ಆಗಿರ್ತಕ್ಕಂಥ ಸಂಗಮೇಶ್ವರ ದೇವಾಲಯ, ರಾಮೇಶ್ವರ ದೇವಾಲಯ ಹಾಗೂ ಶಂಕರಾಚಾರ್ಯರ ಮಠ ಮತ್ತು ಚಿಂತಾಮಣಿ ನರಸಿಂಹಸ್ವಾಮಿ ದೇವಸ್ಥಾನವನ್ನು ನಾವು ನೋಡಬಹುದು. ಇವಾಗೇನು ನೋಡ್ತಾ ಇದ್ದೀವಿ, ಬಲದಗಡೆಯಿಂದ ತುಂಗಾ ನದಿ ಹಾಗೂ ಎಡದಗಡೆಯಿಂದ ಭದ್ರಾ ನದಿ ಬಂದು ಈ ಮಧ್ಯದಲ್ಲಿ ತುಂಗಾ ಮತ್ತು ಭದ್ರಾ ನದಿಗಳೆರಡೂ ಸಂಗಮ ಆಗುತ್ತೆ. ಒಟ್ಟಾರೆಯಾಗಿ ತುಂಗಾ ಮತ್ತು ಭದ್ರಾ ನದಿಯ ದಡೆಯ ಮೇಲಿರ್ತಕ್ಕಂಥ ಈ ಕೂಡ್ಲಿ ಅನ್ನೋ ಗ್ರಾಮವನ್ನು ನಾವು ಒಂದು ಐತಿಹಾಸಿಕ ಮಹತ್ವದ ಸ್ಥಳ ಅಂತ ಹೇಳಬಹುದು. ಈ ತುಂಗಾ ಮತ್ತು ಭದ್ರಾ ನದಿಯ ಸಂಗಮದಲ್ಲಿ ನಾವು ಸಂಗಮೇಶ್ವರ ದೇವಸ್ಥಾನವನ್ನು ನೋಡಬಹುದು. ನೋಡ್ತಾ ಇರ್ಬೋದು, ನೀವಿಲ್ಲಿ ನೋಡ್ತಾ ಇರೋದೇ ಸಂಗಮೇಶ್ವರ ದೇವಸ್ಥಾನ. ತುಂಬ ಚಿಕ್ಕದಿದೆ ಈ ಒಂದು ಪುಟ್ಟ ದೇವಸ್ಥಾನ. ಇಲ್ಲಿ ತುಂಬ ಮಳೆ ಆಯಿತು ಅಂತ ಹೇಳಿದರೆ ಈ ದೇವಸ್ಥಾನ ಮುಚ್ಚೋಗ್ಬಿಡುತ್ತೆ. ಇಲ್ಲಿ ಪ್ರತಿ ವರ್ಷ ಯುಗಾದಿ ಹಬ್ಬ ಆಗಿ ನೆಕ್ಸ್ಟ್ ಡೇ ಸಂಗಮೇಶ್ವರ ಜಾತ್ರೆ ಅಂತಲೂ ಕೂಡ ಮಾಡ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಕೂಡಲಿ ಅನ್ನೋ ಕ್ಷೇತ್ರ ಎಷ್ಟು ಚೆನ್ನಾಗಿದೆ ಅಂತ. ಶಿವಮೊಗ್ಗ ಕಡೆ ಬಂದಾಗ ನೀವು ಕೂಡ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ. ತುಂಬ ಚೆನ್ನಾಗಿದೆ ಈ ಪ್ಲೇಸ್ ಅಂತೂ. ಮೊದಲೇ ಹೇಳಿದ್ದೆ, ಈ ಒಂದು ಸ್ಥಳ ಸಂಗಮ ಸ್ಥಳ ಅಲ್ಲದೇನೆ ನೂರಾರು ವರ್ಷ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನಗಳು ಕೂಡ ಇದೆ. ಅದನ್ನೆಲ್ಲ ಈಗ ನೋಡ್ಕೊಂಬರೋಣ ಬನ್ನಿ. ನಾವು ಬರ್ತಿದ್ದ ಹಾಗೆಯೇ ನಮಗೆ ಮೊದಲು ಸಿಗೋದು ಇದೇ ದೇವಸ್ಥಾನ, ಶ್ರೀ ಚಿಂತಾಮಣಿ ನರಸಿಂಹಸ್ವಾಮಿ ದೇವಾಲಯ. ನೀವಿಲ್ಲಿ ಮೇಲೆ ಗೋಪುರ ನೋಡ್ಬೋದು. ಆ ಗೋಪುರ ಎಲ್ಲ ವಾಸ್ತುಶಿಲ್ಪಿ ಥರ ಶಿಲ್ಪಕಲೆಗಳಿಂದ ಕೂಡಿದೆ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಹೌದು, ಚಿಂತಾಮಣಿ ನರಸಿಂಹಸ್ವಾಮಿ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಎಂಟ್ರಿ ಆಗ್ತಾ ಇದ್ದಾಗೆ ನಮಗೆ 4 ಕಂಬಗಳು ಕಾಣುತ್ತೆ. ನೀವು ನೋಡ್ತಾ ಇದ್ದೀರಾ, 1 2 3 4 4 ಕಂಬಗಳು. ಆ್ಯಂಡ್ ಅದು ಎಷ್ಟು ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ. ಈ ದೇವಸ್ಥಾನ ಎಲ್ಲ ನಿರ್ಮಿತ ಆಗಿದ್ದು ಹೊಯ್ಸಳರ ಕಾಲದಲ್ಲಿ. ಹಾಗೆ ದೇವರಿಗೆ ಅಲಂಕಾರ ಮಾಡಿ ಪೂಜೆ ಮಾಡಿದ್ರು ನಾವು ಹೋಗೋ ಅಷ್ಟರಲ್ಲಿ. ಇಲ್ಲಿನ ವಿಶೇಷತೆ ಏನು ಅಂತ ಹೇಳಿದ್ರೆ, ಚಿಂತೆಗಳನ್ನು ದೂರ ಮಾಡುತ್ತೆ. ಅದಕ್ಕೋಸ್ಕರ ಚಿಂತಾಮಣಿ ಆ್ಯಂಡ್ ಆ ದೇವರ ಕೈಯಲ್ಲಿ ಮಣಿಗಳಿರೋದ್ರಿಂದ ಚಿಂತಾಮಣಿ ನರಸಿಂಹಸ್ವಾಮಿ ಅಂತ ಕರೀತಾರೆ. ದೇವಸ್ಥಾನದಿಂದ ಹಾಗೆ ಹೊರಗಡೆ ಬಂದರೆ ನಮಗೆ ಒಂದು ಬನ್ನಿ ಮರ ಹಾಗೂ ಒಂದು ನಾಗರಕಲ್ಲು ಕಾಣುತ್ತೆ. ಇದು ಬನ್ನಿ ಮರನಮ್ಮ?
ಅದು ಹಳೆ ಕಾಲ ಥರ ಐತೆ ನೋಡ್ರಿ, ಅದು ರಾಮೇಶ್ವರ ದೇವಸ್ಥಾನ. ದೇವಸ್ಥಾನದ ಸುತ್ತ ಒಂದು ರೌಂಡ್ ಹಾಕಿ ಹೊರಗಡೆ ಬಂದ್ವಿ. ನೆಕ್ಸ್ಟ್ ಈ ಕಡೆ ಇನ್ನೊಂದು ರಾಮೇಶ್ವರ ದೇವಾಲಯ ಅಂತ ಇದೆ, ಅಲ್ಲಿಗೆ ಹೋಗಿ ಬರೋಣ ಬನ್ನಿ. ಈ ಒಂದು ದೇವಸ್ಥಾನದ ಒಳಗೇನೆ ರಾಮೇಶ್ವರ ದೇವ್ರದ್ದು ವಿಗ್ರಹ ಇರೋದು. ಬಟ್ ನನಗೆ ಇಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಗೊತ್ತಲ್ವಾ ದೇವಸ್ಥಾನಗಳಲ್ಲೆಲ್ಲ ತುಂಬ ರಿಸ್ಟ್ರಿಕ್ಷನ್ ಮಾಡ್ತಾರೆ. ಸೊ ನನಗೆ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಮಂಟಪದಲ್ಲಿ ಒಂದು ಶಿವನ ವಿಗ್ರಹ ಇದೆ, ಲಿಂಗ ಮೂರ್ತಿ ಇದೆ. ನಾವಿಲ್ಲಿ ಶಾಸನ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀರಾ ನೀವು. ಈ ಶಾಸನ ಸಂಸ್ಕೃತದಲ್ಲಿದೆ. ಹೊರಗಡೆ ಬಂದರೆ ಈ ಥರ ಕಾಣುತ್ತೆ ದೇವಸ್ಥಾನ. ಮತ್ತು ಇಲ್ಲಿ ಇನ್ನೊಂದು ಶಾರದಾಂಬ ದೇವಾಲಯ ಅಂತ ಇದೆ. ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಶೃಂಗೇರಿಗೆ ಹೋಗೋ ಬದಲು ಹತ್ತಿರದಲ್ಲಿ ಈ ದೇವಸ್ಥಾನಕ್ಕೆ ನಾವು ಹೋಗಬಹುದು. ಆ ದೇವಸ್ಥಾನಕ್ಕೆ ಹೇಗೆ ಅಕ್ಷರಾಭ್ಯಾಸಕ್ಕೆ ಏನೇನು ತರಬೇಕು, ಹೇಗೆ ಅಕ್ಷರಾಭ್ಯಾಸ ಮಾಡೋದು ಆ್ಯಂಡ್ ಟೈಮಿಂಗ್ಸ್ ಎಷ್ಟು, ದುಡ್ಡು ಎಷ್ಟು ಅನ್ನೋದೆಲ್ಲ ನಾನು ನೆಕ್ಸ್ಟು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಪ್ಲೀಸ್ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಒಂದು ಲೈಕ್ ಕೊಟ್ಟು ಹೋಗಿ. ಹಾಗೂ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.